ಯಾವುದೇ ವಯಸ್ಸಿರ್ಬೋದು, ಆದ್ರೂ ಅವರೊಳಗೆ ಒಂದು ಬಾಲ್ಯ ಅಂತ ಹೇಳುವಂತದ್ದು ಇದ್ದೇ ಇರುತ್ತೆ. ನೀವು ಬಾಲ್ಯದಲ್ಲಿ ಆಡಿದಂತ ಆಟಗಳ ನೆನಪುಗಳನ್ನ ಇವ್ರು ನಿಮ್ಗೆ ಪುನಃ ಮರುಕಳಿಸಿ. ನೋಡಿ, ರೋಲ್ ದ ಡೈಸ್, ದಾಳ ಉರುಳಿಸು ಅನ್ನೋದು ಹೆಸರು. ಸೊ ಜೀವನದಲ್ಲೇ ದಾಳ ಉರುಳಿಸ್ತಾನೆ ಇರ್ಬೇಕು. ಮಕ್ಕಳಿಗೆ ಅವರ ಬಾಲ್ಯದಲ್ಲಿ ಏನ್ ಮಾಡಿರ್ತಾರೋ ಅದು ಅವ್ರಿಗೆ ಲೈಫ್ ಲಾಂಗ್ ಉಳಿಯುತ್ತೆ. ರೋಲ್ ದ ಡೈಸ್ ಅಂತ ಹೇಳೋ ಒಂದು ಸಂಸ್ಥೆ ಕಟ್ಟಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಎಲ್ರಿಗೂ ಇಂಥ ಚಾನ್ಸ್ ಸಿಗಲ್ಲ. ನೀನ್ ಬಕೆಟ್ ಲಿಸ್ಟ್ ಏನೇನೋ ಹಾಕೊಂಡಿದ್ಯಲ್ಲ, ಮಾಡ್ತಾ ಬಾ. ನನ್ನ ಸ್ನೇಹಿತರು ಅವ್ರ ಮಕ್ಕಳು ಎಲ್ಲ ಬಂದಿದ್ರು. ವಾವ್, ನಿಮ್ಮ ಅಜ್ಜಿ ಹೊಲ್ಕೊಟ್ಟಿರೋ ಪಗಡೆ ಹಾಸಿನ ತರ ನಮ್ಮ ಅಜ್ಜಿನೂ ಹೊಲ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತಂದ್ರು. ನಾ ಹೇಳಿದೆ, ನೋಡು, ಒಂದು ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಆಟಿಕೆಗಳಿಂದ ಇದ್ರು ಅದು ಪೂರ್ತಿ ಒಂದು ಕಂಪ್ಲೀಟ್ ಸೆಟ್ ಪ್ಯಾಕೇಜ್ ಇಲ್ಲ. ಸ್ಕೂಲವ್ರು ಹೇಳಿದ್ರು, ಬರೀ ನಿಮ್ಮ ಮಕ್ಳಿಗೆ ಮಾಡ್ಬಿಡಿ, ಬೇರೆ ಪೇರೆಂಟ್ಸು ಬೇರೆ ಮಕ್ಳಿಗೂ ಬೇಕು. ಅವ್ರಿಗೂ ಆಸೆ ಇರುತ್ತೆ, ಬಟ್ ಅವರಿಗೆ ಆ ಇನ್ಫಾರ್ಮೇಶನ್ ಸೋರ್ಸ್ ಗೊತ್ತಿರಲ್ಲ. ನಾವು ಅನ್ಕೊಂತೀವಿ ಮಕ್ಳಿಗೆ ಏನು ಪ್ರೆಷರ್ ಇಲ್ಲ, ನಾವೆಲ್ಲ ಕರ್ಕೊಂಡೋಗಿ ಮಾಡ್ತಾ ಇದ್ದೇವೆ. ಅವ್ರಿಗೂ ಹ್ಯಾವ್ ಪ್ರೆಷರ್. ನಮಗೆ ಅವಾಗ ಏನೇ ಅಷ್ಟು ಎಷ್ಟೇ ಇದ್ದಿದ್ರು ಫಿನಿಶ್ ಆಲ್ ದಟ್ ಫೋರ್ ಎ ಗೇಮ್. ಮಲ್ಕೋಬೇಕಾದ್ರೆ ಒಂದು ಖುಷಿ ಇದ್ರಲ್ಲಿ ಹೋಗ್ತೀವಿ. ಸೊ ವಿ ಗೆಟ್ ದ ನೈಸ್ ಸ್ಲೀಪ್. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಶ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಯಾವುದೇ ವಯಸ್ಸಿರ್ಬೋದು, ಆದ್ರೂ ಅವರೊಳಗೆ ಒಂದು ಬಾಲ್ಯ ಅಂತ ಹೇಳುವಂತದ್ದು ಇದ್ದೇ ಇರುತ್ತೆ. ಈ ಬಾಲ್ಯದಲ್ಲಿ ಆಡಿದಂತ ಆಟಗಳಿರ್ಬೋದು, ಓಡಾಡಿದ ಜಾಗಗಳಿರ್ಬೋದು, ಕಳೆದ ನೆನಪುಗಳಿರ್ಬೋದು, ಇದೆಲ್ಲವನ್ನು ನಾವು ಮೆಲ್ಕು ಹಾಕ್ತಾ ಇರ್ತೇವೆ. ಈ ನಿಮ್ಮ ಬಾಲ್ಯವನ್ನ ನಿಮಗೆ ಕೊಡ್ಲಿಕ್ಕೋಸ್ಕರ ಇಲ್ಲೊಬ್ರು ದಂಪತಿಗಳು ನಮ್ ಜೊತೆ ಇದ್ದಾರೆ. ನೀವು ಬಾಲ್ಯದಲ್ಲಿ ಆಡಿದಂತ ಆಟಗಳ ನೆನಪುಗಳನ್ನ ಇವ್ರು ನಿಮ್ಗೆ ಪುನಃ ಮರುಕಳಿಸಿ ತಂದು ಕೊಡ್ತಾರೆ. ನಮ್ ಜೊತೆ ಒಂದು ದಂಪತಿ ಇದ್ದಾರೆ, ಟೆಕ್ಕಿಗಳು. ಇವಾಗ ನಿಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಶೇಖರ್ ಸರ್ ಹಾಗೂ ತನುಶ್ರೀ ಮೇಡಮ್. ಸರ್, ಏನಿದು ರೋಲ್ಸ್ ಅಂಡ್ ಡೈಸ್ ಅಂತ? ಏನು ಕಾನ್ಸೆಪ್ಟ್, ಏನು, ಯಾಕೆ ನಿಮ್ಗೆ ಎಲ್ಲರನ್ನು ಆಟ ಆಡಿಸ್ಬೇಕು ಅಂತ ಅನ್ನಿಸ್ತು? ನೋಡಿ, ರೋಲ್ ದ ಡೈಸ್, ದಾಳ ಉರುಳಿಸು ಅನ್ನೋದು ಹೆಸರು. ಸೊ ಜೀವನದಲ್ಲೇ ದಾಳ ಉರುಳಿಸ್ತಾನೆ ಇರ್ಬೇಕು. ಎಲ್ಲೇ ಏನೇನ್ ಮಾಡ್ಬೇಕಾದ್ರೂ ದಾಳ ಉರುಳಿಸ್ತಿರ್ಬೇಕು. ಲೆಕ್ಕಾಚಾರ ಶುರುವಾಗತ್ತೆ. ಆ ಲೆಕ್ಕಾಚಾರದ ಒಂದು ಸ್ಟ್ರಾಟಜಿ ಬದುಕನ್ನ ಆಟದ ಮುಖಾಂತರ ಕಲ್ಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇರೋದು ಒಂದು. ಎರಡನೇದು, ಮಕ್ಕಳಿಗೆ ಅವರ ಬಾಲ್ಯದಲ್ಲಿ ಏನ್ ಮಾಡಿರ್ತಾರೋ ಅದು ಅವ್ರಿಗೆ ಲೈಫ್ ಲಾಂಗ್ ಉಳಿಯುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನೆನಪುಗಳಿರ್ಬೋದು, ಅಥವಾ ಒಂದು ಸಂವಹನ ಕ್ರಿಯೆ ಏನೇನಿರುತ್ತಲ್ಲ ಅದೆಲ್ಲ ಈ ಆಟದ ಮುಖಾಂತರ ಸುಲಭವಾಗಿ ಬಂದ್ಬಿಡುತ್ತೆ. ಅನ್ಸುತ್ತೆ ನಮಗೆ ಬರೀ ಆಟ ಅಂತ, ಬಟ್ ಆಟದ ಜೊತೆಗೆ ಪಾಠನೂ ಆಗೋಗಿರುತ್ತೆ, ಜೀವನದ ಕಲಿಕೆನೂ ಆಗಿರುತ್ತೆ. ಸೊ ಇದೆಲ್ಲ ಮನಗಟ್ಟು ಇದನ್ನ ಈಗಿನ ಜನರೇಷನ್ ಅವ್ರಿಗೂ ನಾವು ತಲುಪಿಸ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದೀವಿ. ಟೆಕ್ಕಿಯಾಗಿದ್ದಂತವ್ರು ಒಂದು ಉತ್ತಮವಾದ ಜೀವನದಿಂದ ಎಂಟರ್ಪ್ರಿನರ್ ಆಗಬೇಕು, ರೋಲ್ ದ ಡೈಸ್ ಅಂತ ಹೇಳೋ ಒಂದು ಸಂಸ್ಥೆ ಕಟ್ಟಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನೋಡಿ, ಅದಕ್ಕೆ ಮೊದಲು ಕಾರಣ ನಾನು ಕೆಲಸ ಬಿಟ್ಟಾಗ, ನಾನು ಯಾವತ್ತೂ ಕೆಲಸ ಬಿಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಿಟ್ಟಾಗ ಇಟ್ ವಾಸ್ ಎ ಶಾಕ್. ನಂಗೆ ನಿಜವಾಗ್ಲೂ ನಂಗೆ ನಂಬಕ್ಕಾಗಿರ್ಲಿಲ್ಲ. ಅಷ್ಟು ಒಳ್ಳೆ ಕೆಲಸ, ಅಷ್ಟು ಒಳ್ಳೆ ಟೆಕ್ನಿಕಲ್ ಇದ್ದು ಬಿಡ್ಬೇಕಾ ಅಂತ. ಸೊ ನಮ್ಮ ಮನೆಯವ್ರು ಹೇಳಿದ್ರು, ಎಲ್ರಿಗೂ ಇಂಥ ಚಾನ್ಸ್ ಸಿಗಲ್ಲ. ನೀನ್ ಬಕೆಟ್ ಲಿಸ್ಟ್ ಏನೇನೋ ಹಾಕೊಂಡಿದ್ಯಲ್ಲ, ಮಾಡ್ತಾ ಬಾ. ನನಗೇನಾರ ಅಂತ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ, ಬಟ್ ನಂಗೆ ಆಗಲ್ಲ. ಸದ್ಯಕ್ಕೆ ನನ್ ಕಮಿಟ್ಮೆಂಟ್ ಸಿಗಿದೆ. ನಿಜವಾಗ್ಲೂ ನಂಗೆ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡೋದಿಲ್ಲ, ನೀನ್ ಮಾಡಿ. ಸೊ ಹುಚ್ಚು ಬಂದಂಗೆ ಟೂರ್ಗಳಿಗೆ ಹೋಗೋಣ ಅನ್ನೋದು ಟೂರಿಗೆ ಹೋಗೋದು. ಬೇಕಿಂಗ್ ಆಸೆ ಇತ್ತು, ಬೇಕಿಂಗ್ ಮಾಡಿದೆ. ಪೇಂಟಿಂಗು, ಡ್ರಾಯಿಂಗ್ ಇತ್ತು, ಅದೆಲ್ಲ ಮಾಡಿದೆ. ಒಂದಿಷ್ಟು ಜ್ಯುವೆಲ್ಲರಿನೂ ಮಾಡಿದೆ. ಬಟ್ ಎಲ್ಲೋ ನನ್ನೊಳಗಡೆಗೆ ಒಂದು ತುಡಿತಾ ಇತ್ತು, ನಾನು ಮಾಡ್ಬೇಕಾಗಿರೋದು ಬೇರೆ ಏನೋ ಅಂತ. ಅದು ಏನು ಅಂತ ಗೊತ್ತಾಗಿಲ್ಲ. ಒಂದ್ ದಿವಸ ನಮ್ಮ ಮನೇಲಿರೋ ಪಗಡೆನ ಆಡ್ಬೇಕಾದ್ರೆ ನಮ್ಮ ಅಜ್ಜಿ ಬಂದಿದ್ದು. ನನ್ನ ಸ್ನೇಹಿತರು ಅವ್ರ ಮಕ್ಕಳು ಎಲ್ಲ ಬಂದಿದ್ರು. ವಾವ್, ನಿಮ್ಮ ಅಜ್ಜಿ ಹೊಲ್ಕೊಟ್ಟಿರೋ ಪಗಡೆ ಹಾಸಿನ ತರ ನಮ್ಮ ಅಜ್ಜಿನೂ ಹೊಲ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತಂದ್ರು. ನಾ ಹೇಳಿದೆ, ನೋಡು, ಒಂದು ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಆಟಿಕೆಗಳಿಂದ ಇದ್ರು ಅದು ಪೂರ್ತಿ ಒಂದು ಕಂಪ್ಲೀಟ್ ಸೆಟ್ ಪ್ಯಾಕೇಜ್ ಇಲ್ಲ. ಆಟ ಆಡೋದು ಹಿಂಗೆ ಗೊತ್ತಿಲ್ಲ, ಅಥವಾ ಒಂದು ಫಿನಿಶಿಂಗು, ಒಂದು ಬಾಕ್ಸ್ ಇಡೋದು, ಪ್ರತಿಯೊಂದು ಇಲ್ಲ. ನಿನಗೆ ಆಸೆ ಇದೆ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಎರಡನೇದು, ನನ್ನ ಮಗಳದ್ದು ಒಂದು ಬೆಳವಣಿಗೆ ನೋಡಿ ಸುಮಾರು ಜನ ಸ್ಕೂಲ್ ಅವರೆಲ್ಲ ಕೇಳಿದ್ರು, ಬರೀ ತುಂಬಾ ಚೆನ್ನಾಗಿದೆ, ಏನ್ ಮಾಡ್ತಿದ್ದೀರಾ?
ನಾನು ಅವಳಿಗೆ ಮನೆಯಲ್ಲೇ ರಾಮಾಯಣ ದಶಾವತಾರ ಎಲ್ಲ ಆಟದ ಮುಖಾಂತರ ಎಲ್ಲ ಹೇಳ್ಕೊಡಕ್ ಪ್ಲಾನ್ ಮಾಡಿದೆ. ಸ್ಕೂಲ್ ಅವ್ರು ಹೇಳಿದ್ರು ಬರೀ ನಿಮ್ ಮಕ್ಳಿಗೆ ಮಾಡ್ಬೇಡಿ, ಬೇರೆ ಪೇರೆಂಟ್ಸ್ ಬೇರೆ ಮಕ್ಳಿಗೂ ಬೇಕು, ಅವ್ರಿಗೂ ಆಸೆ ಇರುತ್ತೆ, ಬಟ್ ಅವರಿಗೆ ಆ ಇನ್ಫಾರ್ಮೇಶನ್ ಸೋರ್ಸ್ ಗೊತ್ತಿರಲ್ಲ, ನಿಮಗ್ ಗೊತ್ತಿದೆ, ಸೊ ವೈ ಡೋಂಟ್ ಯು ಶೇರ್ ಇಟ್ ವಿತ್ ಅದರ್ ಪೇರೆಂಟ್ಸ್. ಅಲ್ಲಿಂದ ನನ್ನ ಜರ್ನಿ ಶುರುವಾಗಿತ್ತು, ರೋಲ್ ದ ಡೈಸ್ ಅಂತ. ರೋಲ್ ದ ಡೈಸ್ ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು? ಅನ್ಅಫಿಷಿಯಲಿ ಹೇಳೋದಾದ್ರೆ 2019 ಶುರು ಮಾಡಿದ್ವಿ. ಕೋವಿಡ್ ಬಂತು, ಸೊ ವಿ ಪಾಸ್. ಮತ್ತೆ 2022 ಇಂದ ಶುರುವಾಗಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್? ಸರಿ, ಹೇಗೆ ಜಾಯ್ನ್ ಆದ್ರಿ ಇದಕ್ಕೆ? ಅದೇ ಅವ್ಳು ಹೇಳ್ದಂಗೆ ಶುರುನಲ್ಲಿ ಮೊದ್ಲಿಂದಾನೇ ಒಂದು ಗುಣಮಟ್ಟವಾದ ಆಟಗಳನ್ನು ಮಾಡೋಣ ಅನ್ನೋದು ಒಂದಿತ್ತು. ಸೊ ನಾನು ಬರೀ ಬ್ಯಾಕ್ ಎಂಡ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ. ಅಂದ್ರೆ ಈ ತರ ಮಾಡ್ಬೋದು ಅಥವಾ ಅವ್ರ ಜೊತೆ ಮಾತಾಡೋದಿರ್ಬೋದು, ಆ ತರ ಇದನ್ ಮಾಡ್ತಾ ಇದ್ದೆ. ಪ್ರತಿಯೊಂದು ಏಳದ್ದನೇ ಎಫರ್ಟ್. ಅಂದ್ರೆ ಈಗ ಒಂದು ಆಟನ ಅದ್ರ ಕಸ್ಟಮರ್ ಹತ್ರ ತಗೊಂಡ್ ಹೋಗ್ಬೇಕು, ಅವ್ರ ಫೀಡ್ಬ್ಯಾಕ್ ತಗೋಬೇಕು, ಅದನ್ನ ಇಂಪ್ರೂವ್ ಮಾಡ್ಬೇಕು, ಅದೆಲ್ಲ ಪ್ರತಿಯೊಂದನ್ನು ಒಬ್ಳೆ ಮಾಡ್ತಾ ಇದ್ಲು. ಸೊ ಅದ್ರದ್ದು ಇದನ್ನ ಕೆಲವೊಂದು ಓಡಾಟಗಳು ಅಥವಾ ಕೆಲವೊಂದು ಟೆಕ್ನಿಕಲ್ ಇದು, ಅದರ ವೆಬ್ಸೈಟ್ ಮಾಡೋದಿರ್ಬೋದು, ಅದರ ಅಮೆಝಾನ್ ಹಾಕೋದಿರ್ಬೋದು, ಆ ತರದ್ದು ಒಂದಿಷ್ಟು ನನ್ಗಾಗೋ ಅಂತ ಹೆಲ್ಪ್ಗಳು ಒಂದಿಷ್ಟು ಮಾಡ್ತಾ ಇದ್ದೆ. ಸೊ ಅದೇ ಅವ್ರು ಹೇಳ್ದಂಗೆ 2022ರಲ್ಲಿ ಇದನ್ನ ಯಾತಕ್ಕೆ ಸ್ವಲ್ಪ ದೊಡ್ಡದಾಗಿ ತಗೊಂಡ್ ಹೋಗ್ಬಾರ್ದು ಅನ್ನೋದು ಇದು ಬಂತು. ಸೊ ನಮ್ದು ಒಂದು ಫಾರ್ಮಲ್ ಆಗಿ LLP ತರ ಎಲ್ಲ ಮಾಡ್ಕೊಂಡು ಅದರಿಂದ ಶುರು ಮಾಡಿದ್ವಿ. ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಮಾಡಿ, ಆಮೇಲೆ ಜಾಸ್ತಿ ಈ ಎಕ್ಸಿಬಿಷನ್ಗಳು, ಶೋಗಳು ಅಲ್ಲಿಗೆಲ್ಲ ಹೋಗಿ, ಆಮೇಲೆ ನಮ್ಮ ವೆಬ್ಸೈಟ್ ನಲ್ಲಿ ಎಲ್ಲ ಲಿಸ್ಟ್ ಮಾಡಿ ಅದನ್ನ ಡಾಕ್ಯುಮೆಂಟ್ ಮಾಡಕ್ ಶುರು ಮಾಡಿ ಮುಖ್ಯವಾಗಿ. ಆಮೇಲೆ ಅಮೆಝಾನ್ ನಲ್ಲಿ ಎಲ್ಲ ಹಾಕಿ ಎಲ್ಲ ಮಾಡಿ ಅವಾಗ ಶುರು ಮಾಡಿದ್ದು 2022ರಲ್ಲಿ. ಸೊ ನಾನು ಅವಾಗ ಒಂದು ಸ್ಟಾರ್ಟ್ಅಪ್ ಬಂದು ಸೇರ್ಕೊಂಡೆ. ಸ್ಟಾರ್ಟ್ಅಪ್ ಅದನ್ನ ನಡೀತಾ ಇತ್ತು. ಸೊ ಅದಕ್ಕೆ ಸ್ಟಾರ್ಟ್ಅಪ್ಗೋಸ್ಕರ ಮೈಸೂರಿಗೆ ಬಂದಿದ್ದೆ. ಸೊ ಇಲ್ಲಿ ಹೇಗಿದ್ರು ಮೈಸೂರಿನಲ್ಲಿ ಇದೀವಲ್ಲ, ಆಮೇಲೆ ಇದು ಬೆಳೆಯೋ ಇದೆಲ್ಲಾನು ಲಕ್ಷಣಗಳೆಲ್ಲಾನು ಇದೆ, ಯಾತಕ್ಕೆ ಇದನ್ನೇ ಇಬ್ರು ಮಾಡಬಾರ್ದು ಅನ್ನೋದು ಮನ್ಸಿಗೆ ಬಂತು. ಸೊ ಹೋದ ವರ್ಷದಿಂದ ನಾವು ಪೂರ್ತಿ ಇದನ್ನ ಮಾಡ್ತಾ ಇದೀವಿ ಇಬ್ರುನು. ಇದಕ್ಕೆ ಪೂರಕವಾಗಿ ನಮ್ಗೆ ಗೌರ್ಮೆಂಟ್ ಸಪೋರ್ಟ್ ಸಿಕ್ತು. ಅಂದ್ರೆ ಎಲಿವೇಟ್ ಅನ್ನೋದು ಕಾರ್ಯಕ್ರಮ ಇದೆ ಇವ್ರದ್ದು. ಆ ಎಲಿವೇಟ್ ನಲ್ಲಿ ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಹಾಗಾಗಿ ಆಯ್ತು, ಅದನ್ನು ಒಂದು ಒಳ್ಳೆ ಇದಾಯ್ತು, ಒಂದು ಇಟ್ಸ್ ಅ ಗುಡ್ ಸೈನ್ ಅಂತ ಅನ್ಕೊಂಡು ಅದನ್ನು ಅದರ ಸಹಾಯ ತಗೊಂಡು ವಿ ಆರ್ ಟ್ರೈಂಗ್ ಟು ಸ್ಕೇಲ್, ಜಾಸ್ತಿ ಜನನ ತಲುಪಿಸೋದಕ್ಕೆ, ಅದನ್ನ ಮಾಡೋದಕ್ಕೆ ಒಂದೂವರೆ ವರ್ಷದಿಂದ ಈಗ. ಸರಿ, ಎಷ್ಟು ಗೇಮ್ಸ್ ಇವಾಗ ಡಿಸೈನ್ ಆಗಿರುತ್ತೆ ಮಾತ್ರ? 17 ತರದ್ದು ಇನ್ಕ್ಲೂಡಿಂಗ್ ವೇರಿಯಂಟ್ ಎಲ್ಲ ಸೇರಿ 17 ತರದ್ದು ಟ್ರೆಡಿಷನಲ್ ಇಂಡಿಯನ್ ಬೋರ್ಡ್ ಗೇಮ್ಸ್ ನ ಮಾಡಿದೀವಿ. ಗೇಮ್ಸ್ ಬಿಟ್ಟು ಬೇರೆ ತರದ್ದು ಪಜಲ್ಸ್, ಅದೊಂದು 5 ತರ ಇದೆ. ರಾಮಾಯಣ, ದಶಾವತಾರ, ದೇವತಾ ವಾಹನ ಅಂತ ಗೇಮ್ಸ್. ಪಜಲ್ಸ್ ಬಿಟ್ಟು ಒಂದಿಷ್ಟು ನಾವು ಮಕ್ಕಳಿಗೆ ನಮ್ಮ ಒಂದು ಕಲ್ಚರ್ ಕಿರುಪರಿಚಯ, ಹೇಗೆ ಒಂದು ಫ್ಯಾಮಿಲಿ ಟೈಮ್ ಮಾಡ್ಬೋದು ಅಂತ ಹೇಳಿ 51 ಡೇಸ್ ಚಾಲೆಂಜ್, 21 ಡೇಸ್ ಚಾಲೆಂಜ್ ಅಂತ ಆಕ್ಟಿವಿಟಿ ಬೇಸ್ಡ್, ಪ್ಯೂರ್ಲಿ ಆಕ್ಟಿವಿಟಿ ಬೇಸ್ಡ್ ಮಾಡ್ತೀವಿ. ಸೊ ಆ ತರದ್ದಿದೆ. ಪ್ಲಸ್ ಒಂದಿಷ್ಟು ಡಿಜಿಟಲ್ ಗೇಮ್ಸ್ ಆಪ್ಸ್ ಡೆವಲಪ್ ಮಾಡಿದೀವಿ. ಸೊ ಅದನ್ನು ಮಾಡ್ತಾ ಇದೀವಿ. ಒಂದು ಗೇಮ್ ಡೆವಲಪ್ ಮಾಡಬೇಕು ಅಂತ, ಅಥವಾ ಯಾವುದೋ ಒಂದು ನೀವು ಗೇಮ್ ಇದನ್ನ ಆಟಿಕೆ ಮಾಡ್ಬೇಕು, ನಿಮ್ಮ ರಿಸರ್ಚ್ಗಳು ಹೆಂಗಿರುತ್ತೆ? ನೀವು ಎಲ್ಲಿ ಜಾಗಕ್ಕೆ ವಿಸಿಟ್ ಮಾಡಿ ಅದರ ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಂಡು ಮಾಡ್ತೀರಲ್ಲ, ಯಾವ ರೀತಿ ಮಾಡ್ತೀರಾ? ನೋಡಿ, ನಾವು ಈ ಭಾರತದ ಪುರಾತನ ಆಟಗಳು ಏನೇನು ಹೇಳ್ತೀವೋ ಅದು ಎಲ್ಲ ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ, ದೇವಸ್ಥಾನದ ಜಗಲಿಯಲ್ಲಿ ಸಿಕ್ಕಿದ್ದು. ಉದಾಹರಣೆಗೆ ಈಗಲೂ ನೀವು ಬೇಲೂರು, ಹಳೆಬೀಡು ಅಥವಾ ಬೆಳವಾಡಿ, ಶ್ರವಣ ಬೆಳಗೊಳ, ಇದು ಹತ್ರ ಇರೋದು ಬೆಂಗಳೂರಿಗೆ ಸುತ್ತಮುತ್ತ. ಇದನ್ನ ಬಿಟ್ಟು ಕರ್ನಾಟಕ, ನಮ್ಮ ತಮಿಳುನಾಡು, ಆಂಧ್ರ, ಲೇಪಾಕ್ಷಿ, ಪೆನುಕೊಂಡ, ಹಂಪೆ, ಲಕ್ಕುಂಡಿ ಅಥವಾ ಗಂಗೈ ಚೊಂಡ, ಅದು ತಾಂಜಾವೂರು, ಕಾಂಚೀಪುರಂ, ಅಲ್ಲೆಲ್ಲ ಹೋದ್ರು ಈ ಆಟದ ಕೆತ್ತನೆಗಳಿರುತ್ತೆ. ನಮ್ಗೆ ಕುತೂಹಲ ಮೂಡಿತು. ಸೊ ಒಂದೊಂದು ಆಟಗಳು ಅಲ್ಲಿ ಕಾಣುತ್ತೆ. ಆಟಗಳನ್ನ ನೋಡಿದಾಗ ಅಲ್ಲಿ ಸುತ್ತ ಇರೋ ಜನನ್ನ ಕೇಳೋದು, ಇದು ಏನ್ ಆಟ, ನೀವು ಆಡಿದೀರಾ? ಇದು ಸುಮಾರು ಆಟಗಳು ಗೊತ್ತಿರಲ್ಲ. ಸೊ ಅಲ್ಲಿ ಹಳ್ಳಿಯಲ್ಲಿರೋ ಅಥವಾ ಅರ್ಚಕರಿಗೆ, ಹಳ್ಳಿಯಲ್ಲಿರೋ ಹಿರಿಯರಿಗೆ ಅವರಿಗೆಲ್ಲ ಕೇಳಿದಾಗ, ನಿಜವಾಗ್ಲೂ ನಿಂಗೆ ಈ ಆಟದಲ್ಲಿ ಇಂಟ್ರೆಸ್ಟ್ ಇದೆಯಾ? ನಿಮಗೆಲ್ಲ ಮೊಬೈಲ್ ಬೇಕು, ಏನ್ ಬೇಡ? ಇಲ್ಲ, ನನ್ಗೆ ಖಂಡಿತವಾಗ್ಲೂ ಬೇಕು ಅಂತ ಹೇಳಿದೆ. ಒಂದೊಂದು ಅವ್ರು ಹೇಳ್ಕೊಡೋ ರೀತಿ, ಆ ಆಟದ ಸುತ್ತ ಅವ್ರ ನೆನಪನ್ನ ಮೆಲಕ್ ಹಾಕ್ತಾ ಇದ್ದಿದ್ದು, ಆ ಆಟದಿಂದ ಅವ್ರಿಗೆ ಏನೇನ್ ಘಟನೆಗಳು ಜ್ಞಾಪಕ ಬಂತು, ಸೊ ಅದೇ ಹೇಗೆ ಆ ಲೈಫ್ ಡಿಸಿಷನ್ ಮಾಡಕ್ಕೆ ಹೆಲ್ಪ್ ಆಯ್ತು ಅಂತ ಎಲ್ಲ ಒಂದಿಷ್ಟು ಜನ ಹಂಚ್ಕೊಂಡ್ರು.
ನನಗೆ ಅನ್ನಿಸ್ತು ಇದು ಎಷ್ಟು ಒಂಥರ ಖುಷಿ ಕೊಡುತ್ತಲ್ವಾ, ಆಟದ ಜೊತೆಗೆ ಪಾಠ, ಎಂತ ಇದು ಕಲೆ ಅಂತ ಹೇಳಿ ಒಂದೊಂದು ಡಾಕ್ಯುಮೆಂಟ್ ಮಾಡ್ತಾ ಹೋದ್ವಿ. ಆಮೇಲೆ ಇನ್ನೊಂದು ಗಮನಿಸಿದ್ದೆ, ಒಂದೇ ಆಟನ ಬೇರೆ ಬೇರೆ ತರ ಬೋರ್ಡ್ ಅಲ್ಲಿ ಬರೀತಾರೆ, ಆಟ ಆಡ್ತಾರೆ ಒಂದು. ಎರಡನೇದು, ಆ ಆಟಗಳನ್ನ ಆಡೋದಕ್ಕೆ ಉಪಯೋಗಿಸ್ತಿದ್ದ ಕಾಯಿಗಳೇನು, ಹೇಗೆ ಅಂತ ನೋಡಿದ್ವಿ. ಮೂರನೇದು, ಅದರಿಂದ ನಾವು ಈ ನನ್ಗೆ ಸುಮಾರು ಜನ ಡಾಕ್ಟರ್ಸ್ ಫ್ರೆಂಡ್ ಇದ್ದಾರೆ, ಸೊ ಜೂನಿಯರ್ಸ್ ಇದ್ದಾರೆ, ಇನ್ನು ಡಾಕ್ಟರ್ ಆಗ್ತಿರೋರು. ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ದಾಗ ಕೇಳಿದಾಗ, ದಿಸ್ ಇಸ್ ರಿಯಲಿ ಗುಡ್ ಫಾರ್ ರೈಟ್ ಬ್ರೈನ್ ಫಂಕ್ಷನಿಂಗ್. ಇದು ನಿಮ್ಗೆ ಹ್ಯಾಪಿ ಹಾರ್ಮೋನ್ಸ್ ಅನ್ನೋದು ಒಂದೊಂದ್ಸಲಿ ಇದರಿಂದ ಈಸಿಯಾಗಿ ಸೆಕ್ರೆಟ್ ಆಗುತ್ತೆ ಬೇರೆ ಕಡೆಗೆ ಇದು ಮಾಡ್ಬೇಕಾದ್ರೆ. ಸೊ ಈ ತರದ್ದು ಒಬ್ಬೊಬ್ರ ಹತ್ರ ಒಂದೊಂದು ಮಾತಾಡಿದಾಗ ಒಂದೊಂದು ಆಂಗಲ್ ಇಂದ ನಿಮ್ಗೆ ಪಾಸಿಟಿವ್ ಥಿಂಗ್ಸ್ ಕಾಣಿಸ್ತದೆ. ಸೊ ಹೀಗಾಗಿ ನಮ್ಮ ಆಟಗಳು ಖಂಡಿತವಾಗಿಯೂ ಅದು ಯಾವ ಜಾಗದಲ್ಲಿ ಸಿಕ್ತು, ಆ ಜಾಗದಲ್ಲಿ ಆ ಆಟಕ್ಕೆ ಏನ್ ಹೆಸರುಗಳು, ಆ ಆಟದ ಲೇಔಟ್ಗಳು ಹೇಗಿದೆ, ಅದ್ರದ್ದೇ ಇನ್ನೂ ಕಾಂಪ್ಲೆಕ್ಸಿಟಿ ಅಂದ್ರೆ ಇನ್ನೂ ಸಂಕೀರ್ಣ ಆಗಿರೋದು ಇದೆಯಾ, ಆ ಆಟಗಳಿಗೆ ಯಾಕೆ ಆ ಹೆಸರು ಬಂತು, ಆ ಆಟದ ರೂಲ್ಸ್ಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಯಾಕೆ ವ್ಯತ್ಯಾಸ ಆಗ್ತಾ ಇದೆ, ಹೇಗ್ ವ್ಯತ್ಯಾಸ ಆಗ್ತಾ ಇದೆ, ಒಂದು ಅವ್ರ ವಂಶ ಪಾರಂಪರ್ಯವಾಗಿ ಅವ್ರು ಮಾಡ್ಕೊಂಡಿದ್ರು ಅಂತ ಅಥವಾ ಇದ. ಸೊ ಯಾವ ಆಟದ ವೇರಿಯಂಟ್ ತುಂಬಾ ಮಜಾ ಇರುತ್ತೆ. ಸೊ ಹೀಗೆ ನಮಗೆ ಒಂದೊಂದು ವಿಷಯನೂ ಕಾಣಿಸ್ತು. ಒಂದು ಗಮನಿಸಿದ್ದೇನು ಅಂದ್ರೆ, ಇಂಡಿಯಾ ಇಸ್ ಲ್ಯಾಂಡ್ ಆಫ್ ಡೈವರ್ಸಿಟಿ. ಸೊ ನಮಗೆ ಆಟದಲ್ಲೂ ಕೂಡ ಪ್ರತಿ ಜಾಗದಲ್ಲೂ ಒಂದೊಂದು ತರದ ಆಟ ಆಡೋ ರೀತಿ, ವಿಧಾನ, ಹೆಸರು ಎಲ್ಲ ಸಿಕ್ತು. ಸೊ ಅದನ್ನು ನಮ್ಮ ರಿಸರ್ಚ್ ಪ್ರೋಗ್ರಾಮ್ ಅಂತ ಅನ್ಕೋಬಹುದು. ಇವಾಗ ಒಟ್ಟು ನೀವು ಭಾರತದ ಯಾವ ಪ್ರದೇಶದ ಆಟಗಳನ್ನೆಲ್ಲ ಸಂಗ್ರಹ ಮಾಡಿ ಇದು ಮಾಡಿದ್ದಾರೆ, ಯಾವ್ದೆಲ್ಲ? ಆಲ್ಮೋಸ್ಟ್ ಎಲ್ಲಾ ಭಾಗಗಳದ್ದು ಸುಮಾರಿದೆ. ಕರ್ನಾಟಕದ ಆಬ್ವಿಯಸ್ಲಿ ಜಾಸ್ತಿ ಇದೆ. ಚೌಕಾಬಾರ ಇರ್ಬೋದು, ಪಗಡೆ ಇರ್ಬೋದು, ಆಮೇಲೆ ಆಡು ಹುಲಿ ಇರ್ಬೋದು, ಅಥವಾ ಸಾಲು ಮನೆ ಆಟ ಇರ್ಬೋದು. ಆದ್ರೆ ಇದೆಲ್ಲಾನು ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಕಡೆನೂ ಇದು ಮಾಡ್ತಾರೆ. ಈಗ ಇತ್ತವಳಿ ಅಳುಗುಳಿ ಮನೆ, ನಾವಿಲ್ಲಿ ಮೈಸೂರು ಕಡೆ ಅದನ್ನ ಅಳುಗುಳಿ ಮನೆ ಅಂತ ಹೇಳ್ತೀವಿ. ನಾವು ಅದಕ್ಕೆ 2 ಕಡೆ 7 ಇದಿರತ್ತೆ. ಅದನ್ನೇ ಇದಕ್ ಏನು ಮಲೆನಾಡು ಹೋದ್ರೆ ಅದು ಇದಾಗತ್ತೆ, ಚೆನ್ನೈ ಮನೆ ಆಗತ್ತೆ. ಸೊ ಚೆನ್ನೈ ಮನೆ ಅದು ಸ್ವಲ್ಪ ಇನ್ನೊಂದ್ ಚೂರು ಬೇರೆ ತರ ಇರುತ್ತೆ. ಅಂದ್ರೆ ಅದೇನೆ, ಅದೇ ಇನ್ನೊಂದ್ ಚೂರು ಬೇರೆ ಬೇರೆ ಇದಿರತ್ತೆ. ಆ ಕಡೆ ಈ ಕಡೆ ಇಟ್ಕೊಳ್ಳೋದಕ್ಕೆ ಎಲ್ಲ ಬೇರೆ ಬೇರೆ ಇದಿರತ್ತ, ಜಾಗ ಇರತ್ತೆ. ಸೊ ಅದು ತಮಿಳ್ನಾಡಿಗೆ ಹೋದ್ರೆ ಪಳ್ಳಂಗುಳಿ ಅಂತ ಆಗತ್ತೆ. ಅಲ್ಲಿ ಇನ್ನೊಂದೆರಡು ಕಡಿಮೆ ಇರುತ್ತೆ ಇದಕ್ಕೆ ನೀವು ಗುಳಿಗಳು. ಆಮೇಲೆ ಆಂಧ್ರದಲ್ಲಿ ವಾಮನ ಗುಂಟಳು ಅಂತಾರೆ, ಅಲ್ಲಿ ಬೇರೆ ಇದಾಗತ್ತೆ. ಸೊ ಈಗ ಒಂದೇ ಆಟ ತಗೊಂಡ್ರೆ ಅದ್ರದ್ದು ವೇರಿಯಂಟ್ಸ್ ಬೇರೆ ಬೇರೆ ಕಡೆ ಹೇಗೆ ಆಡೋದು ಅಂತ. ಹೀಗೆ ನನ್ನ ತಮಿಳ್ನಾಡ್ದು ಒಂದೆರಡು ವಿಮಾನಂ ಅಂತ ಇದೆ, ಅಂದ್ರೆ ಅಲ್ಲೇ ಜಾಸ್ತಿ ಆಡೋದು ವಿಮಾನಂ ಅಂತ ಒಂದು. ಆಮೇಲೆ ಇನ್ನೊಂದು ಹಾಗೇನೆ ಇನ್ನೊಂದಿದೆ ಅಲ್ಲಿ ತಾಬ್ಲಾ, ಪ್ರಾಂತ್ಯದಲ್ಲಿ ಜಾಸ್ತಿ ಆಡೋದು. ಕರ್ನಾಟಕ, ಗೋವಾ ಈ ಕಡೆ ಆಡ್ತಾರೆ. ಅದು ಶೊಲ್ಲೋಗುಟ್ಟಿ 16 ಸಿಪಾಯಿಗಳ ಆಟ ಅಂತ ಇದೆ, ಅದು ಸ್ವಲ್ಪ ನಾರ್ತ್ ಇಂಡಿಯಾದಲ್ಲೂ ಇದೆ. ನಮ್ಮ ಹಂಪೆಯಲ್ಲೂ ಆಟದ ಕೆತ್ತನೆಗಳು ಸಿಕ್ಕಿದೆ. ಆಮೇಲೆ ಬೆಂಗಾಲ್ ಕಡೆ ಶೋಲೋಗುಟ್ಟಿ ಅಂತ ಆಡ್ತಾರೆ, ಅದು ಒಂದು ಜಾಸ್ತಿ ಇದು. ನೆನ್ನೆ ಯಾವುದೋ ಒಂದು ಎಕ್ಸಿಬಿಷನ್ ಅಲ್ಲಿ ಹಾಗೇನೆ ಅವ್ರು ಯಾರೋ ನಿಮ್ಗೆ ಇದು ಹೇಗ್ ಗೊತ್ತು ಅಂತ ಕೇಳಿದ್ರು. ಅವರು ಬೆಂಗಾಲಿಂದ ಬಂದಿರೋದು, ನಿಮ್ಗೆ ಹೇಗ್ ಗೊತ್ತು ಅಂತ. ಸೊ ನಾವು ಹೇಳಿದ್ವಿ ಅಂದ್ರೆ ಇದು ಎಲ್ಲಾ ಕಡೆ ಇದನ್ನು ಆಡ್ತಾರೆ ಇದು ಅಂತ. ಆಮೇಲೆ ಹಾಗೇನೆ ಇನ್ನು ಕೆಲವರು ರಾಜಸ್ಥಾನ, ಉತ್ತರ ಪ್ರದೇಶನವರು ಅವರೇ ನಿಮ್ಗೆ ಇದು ಬೇಕು ಅಂತ ಹೇಳಿ ಒಂದು ಮಾಡಿಸ್ಕೊಂಡ್ರು, ಚೌಸಾರ್ ಅಂತ. ಆಮೇಲೆ ಇನ್ನೂ ಅದಕ್ಕೆ ಇನ್ನೊಂದು ನಮ್ ಚೌಕಾಬಾರಕ್ಕೆ ಚೌಪಡ್ ಅಂತ ಕರೀತಾರೆ. ಸೊ ಅದನ್ನ ಹೇಗೆ ಆಡೋದು ಅಂತ ಅವ್ರಿಗೆ ಇದನ್ನೇ ಉಪಯೋಗಿಸ್ತೀವಿ, ಬಟ್ ಇದನ್ನ ನಮ್ಮ ರೂಲ್ಸ್ ಹಾಕೊಂಡು ಆಡ್ತೀವಿ ಅನ್ನೋ ಇದು ಇದೆ ಅವರದ್ದು. ಸೊ ಹೀಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಇದಲ್ಲ, ಒಂದೇ ಆಟ ಪ್ರಾಂತ್ಯಗಳು ಬದಲಾದ ಹಾಗೆ ಅಲ್ಲಿಂದನೂ ಬಂದಿದೆ, ಇಲ್ಲಿಂದ ತುಂಬಾನು ಹೋಗಿದೆ. ಒಂದೇ ಆಟದ್ದು ರೂಲ್ಸ್ ಬೇರೆ ಬೇರೆ ಕಡೆ. ಹೌದು. ಬೇರೆ ಆಮೇಲೆ ಕಡೆ ಬೇರೆ ಬೇರೆ ತಮಾಷೆ ಏನಂದ್ರೆ ನಾವು ಇದೆಲ್ಲಾನು ಹೊಸದು ಅಂತ ಅನ್ಕೋತೀವಿ. ಅಂದ್ರೆ ಜನಸಾಮಾನ್ಯರಿಗೆ ಚೌಕಾಬಾರ ಅದೆಲ್ಲ ಮನೇಲಿ ಬರ್ಕೊಂಡು ಆಡೋದು ಅದು ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಈಗ ಜಾಸ್ತಿ ಜನ ಆಡ್ತಿರೋದು ಲೂಡೋ, ಸ್ನೇಕ್ಸ್ ಅಂಡ್ ಲ್ಯಾಡರ್ಸ್, ಆಮೇಲೆ ಚೆಸ್. ಇದು ಸ್ಟ್ಯಾಂಡರ್ಡ್ ಗೇಮ್ಗಳು, ವೆಸ್ಟ್ ಇಂದ ಬಂದಿರೋದು ಅಂತ ಇದಾಗಿದೆ. ಅದರಲ್ಲಿ ಚೆಸ್ ಇಂಡಿಯಾದಿಂದ ಹೋಗಿ ಬಂದಿರೋದು ಅನ್ನೋದು ಒಂದು ಗೊತ್ತು ಜನಕ್ಕೆ. ಬಟ್ ಈಗ ಸ್ನೇಕ್ಸ್ ಅಂಡ್ ಲ್ಯಾಡರ್ಸ್ ಕೂಡ ಇಂಡಿಯಾಯಿಂದಾನೇ ಹೋಗಿರೋದು, ಲೂಡೋ ಕೂಡ ಇಂಡಿಯಾಯಿಂದಾನೇ ಹೋಗಿರೋದು. ಅದನ್ನ ವಾಪಸ್ ನಾವು ಅಲ್ಲಿಂದ ಅನ್ಕೊಂಡು ನಾವು ಇದನ್ನ ಮಾಡ್ತೀವಿ. ಹಾಗೆ ಕೆಲವರು ಇದನ್ನ ನಮ್ಮ ಅಳುಗುಳಿ ಮನೆ ಕೂಡ ಹೊರಗಡೆಯಿಂದ ಬಂದಿರೋದು, ಅಲ್ಲಿ ಮಂಕಲ ಅಂತ ಆಡ್ತಾರೆ, ಸೊ ಅದನ್ನೇ ನಾವು ತಗೊಂಡ್ಬಂದಿದೀವಿ ಅಂತಾರೆ. ಅದು ಅಲ್ಲ, ಅಂದ್ರೆ ಇಲ್ಲಿಂದಾನೇ ಹೋಗಿರೋದು, ಇಲ್ಲಿಂದ ಅಳುಗುಳಿ ಮನೆ ಇಲ್ಲಿಂದಾನೇ ಹೋಗಿರೋದು. ಹಾಗೇನೆ ಅಲ್ಲಿಂದ ವಾಪಸ್ ಅಲ್ಲೂ ಆಡ್ತಾರೆ, ಜಾಸ್ತಿ ಆಡ್ತಾರೆ, ಮಂಕಲ ಅಂತ ಆಡ್ತಾರೆ. ಅದ ಹಾಗೇನೆ ಇಲ್ಲೂ ಅದು ಜಾಸ್ತಿ ಪ್ರಚಾರ ಆಗಿದೆ ಅದನ್ನು. ಸೊ ಬರೀ ಇಂಡಿಯಾ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತದ್ದು ಎಲ್ಲಾನು ನಮ್ಮ ಇಂಡಿಯಾನಲ್ಲೇ ಇದೆ. ಸೊ ಗೇಮ್ ಅಲ್ಲಿ ಭಾರತದ ಕೊಡುಗೆ ಏನು ಅಂತಂದ್ರೆ ಚೆಸ್
ಸ್ನೇಕ್ ಅಂಡ್ ಲ್ಯಾಡರ್ಗೆ ಹಿಂದೆ ಪರಮಪದ ಸೋಪಾನ ಅಥವಾ ಲೂಡೋಗೆ ಹಿಂದೆ ಪಗಡೆ ಅಥವಾ ಚೌಸಾರ್. ಇದು ಭಾರತದ ಕೊಡುಗೆ ವಿಶ್ವಕ್ಕೆ ಅಂತ ಹೇಳ್ಬೋದು. ಆದ್ರೆ ಜನ ರೆಕಗ್ನೈಸ್ ಮಾಡೋದು ಈಗ ಮಾಡಿಫೈಡ್ ವರ್ಷನ್ ಆಗಿರೋ ಸ್ನೇಕ್ ಅಂಡ್ ಲ್ಯಾಡರ್ ಲೂಡೋನೆ. ಈ ಎಂಟರ್ಪ್ರಿನರ್ ಜರ್ನಿ ರೋಲರ್ ಕೋಸ್ಟರ್ ರೈಡ್, ಸ್ಪೆಷಲಿ ಇಬ್ರು ವರ್ಕಿಂಗ್ ಇದ್ದವರು IT ಜಾಬ್ ಬಿಟ್ಟು ಒಂದು ಎಂಟರ್ಪ್ರಿನರ್ ಆಗ್ಬೇಕು ಅಂತ, ಹೌ ಯು ಕಾಂಪ್ಲಿಮೆಂಟ್ ಈಚ್ ಅದರ್ ಅಂಡ್ ಅದನ್ನ ಹೆಂಗೆ ಈ ಎಂಟರ್ಪ್ರಿನರ್ ಜರ್ನಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಅವಳು ಸ್ವಲ್ಪ ಜಾಸ್ತಿ ಕ್ರಿಯೇಟಿವ್ ಮತ್ತೆ ಜಾಸ್ತಿ ರಿಸರ್ಚ್ ಇದರದೆಲ್ಲ ಆ ಸ್ವಭಾವದಳು. ಸೊ ಹಾಗಾಗಿ ಅದು ಮಾಡಾಮೇಲೆ ನೆಟ್ವರ್ಕಿಂಗ್ ಮೋಸ್ಟ್ಲಿ. ಸೊ ಅದನ್ನ ನೀನ್ ಜಾಸ್ತಿ ಮಾಡ್ಕೊಂಡು ಹೋಗುವಂತ ಅವಳಿಗೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಆಪರೇಷನ್ಸ್ ಆಮೇಲೆ ಈ ಟೆಕ್ನಾಲಜಿ, ಯಾಕಂದ್ರೆ ಈಗ ಯಾವುದೇ ಇದನ್ನ ತಗೊಂಡ್ರು ಕೂಡ, ಬಿಸ್ನೆಸ್ ತಗೊಂಡ್ರು ಕೂಡ ಟೆಕ್ನಾಲಜಿ ಇಲ್ಲದೆ ಮುಂದಕ್ಕೆ ಹೋಗಲ್ಲ. ಬೇಕೇ ಬೇಕು. ಟೆಕ್ನಾಲಜಿ ಶುಡ್ ಬಿ ಅಟ್ ದ ಹಾರ್ಟ್ ಆಫ್ ಎನಿ ದಿಸ್. ಸೊ ಟೆಕ್ನಾಲಜಿ, ಆಮೇಲೆ ಸ್ವಲ್ಪ ಫೈನಾನ್ಸ್ ಇದು. ಸೊ ಇದನ್ನೆಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ. ಬಟ್ ಡೇ ಟು ಡೇ ಡಿಸಿಷನ್ಸ್ ಆಮೇಲೆ ಎಲ್ಲಾನು ಇಬ್ರು ಕೂತ್ಕೊಂಡು ಮಾಮೂಲಿ ಮನೆ ಜಗಳದ ಜೊತೆ ಇದು ಜಗಳ ಆಡ್ಕೊಂಡು ಅದ್ರ ಬಗ್ಗೆ ಒಂದು ಡಿಸೈಡ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೀಗೆ ಹೋಗೋದು, ಹಾಗೆ ಇದನ್ ಮಾಡೋದು ಅನ್ನೋದು ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದು ದಟ್ ಈಸ್ ಅವರ್ ಇದು. ಅಂದ್ರೆ ವಿ ಆರ್ ಬ್ಲೆಂಡಿಂಗ್ ಬೋತ್. ಒಂದು ಎರಡನೇದು, ಪ್ರತಿಯೊಂದು ಡಿಸೈನ್ ಇದು ಎಲ್ಲ ನಾವಿಬ್ರೆ ಮಾಡ್ತಾ ಇರೋದು. ಸೊ ಅಂದ್ರೆ ಏನ್ ಬೇಕು, ಒಂದು ಪ್ರೋಟೋಟೈಪ್ ಮಾಡೋದಾಗ್ಲಿ, ಒಂದು ಇದಾಗ್ಲಿ, ಫಸ್ಟ್ ನಮ್ಗೆ ಅವೈಲೇಬಲ್ ಇರೋದ್ರಲ್ಲಿ ಮಾಡಿ ಅದು ಕನ್ವಿನ್ಸ್ ಆಗಿ ಅದನ್ನ ಒಂದ್ 4 ಜನದ ಕೈಲಿ ಆಡಿಸಿ, ಇಫ್ ದೇ ಆರ್ ಹ್ಯಾಪಿ ದೆನ್ ಓನ್ಲಿ ವಿ ಥಿಂಕ್ ಆಫ್ ಗೋಯಿಂಗ್ ಫಾರ್ ದ ಪ್ರೊಡಕ್ಟ್ಸ್. ನೆಕ್ಸ್ಟ್ ಒಂದು 2-3 years ಅಲ್ಲಿ ಎಷ್ಟು ಆಟಗಳು ನೀವು ಜಾಯಿನ್ ಇದಕ್ಕೆ ನಿಮ್ಮ ಸೇರಿಸ್ಬೇಕು ಅಂತ ಇದ್ದೀರಾ? ಏನೆಲ್ಲ ಪ್ಲಾನ್ಸ್ ಇದೆ? ಆಟಗಳು ನಾವು ಹಾಗೆ ಅಂದ್ರೆ ಇಷ್ಟನ್ನೇ ಆಟಗಳು ನಾವು ಆಡ್ ಮಾಡ್ಬೇಕು ಅಂತ ಮಾಡಲ್ಲ. ಯಾಕಂದ್ರೆ ಈ ಇರೋ ಆಟಗಳನ್ನ ಸಾಕಷ್ಟು ಇವೆ. ಒಂದು. ಎರಡನೇದು, ಈ ಆಟಗಳನ್ನ ಜಾಸ್ತಿ ಜನ ಆಡ್ಬೇಕು ಅನ್ನೋದು ಮುಖ್ಯವಾದ ಇದು, ನಮ್ಮ ಆಬ್ಜೆಕ್ಟಿವ್. ಸೊ ಜಾಸ್ತಿ ಜನ ಅಂದ್ರೆ ಬರೀ ನಮ್ ಸುತ್ತಮುತ್ತ ಅಲ್ಲ, ಬಟ್ ದೇಶಾದ್ಯಂತ, ಆಮೇಲೆ ಮೇ ಬಿ ಪ್ರಪಂಚಾದ್ಯಂತ ಎಲ್ಲ ಆಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸದ್ಯಕ್ಕೆ ದೇಶಾದ್ಯಂತ ಇದನ್ನ ಮಾಡೋಣ, ಎಲ್ರಿಗೂ ತಗೊಂಡ್ ಹೋಗೋಣ, ಬೇರೆ ಬೇರೆ ತರ ಇದನ್ನ ಆಡ್ಬೋದು. ಈಗ ಯಾರೇ ಲೀಗ್ಗಳಿದೆಯಲ್ಲ, ಪ್ರೀಮಿಯರ್ ಲೀಗ್ಗಳು ಬೇಕಾದಷ್ಟಿದೆ. ಈ ಚೆಸ್ಗೂ ಲೀಗ್ಗಳಿದೆ, ಅಥವಾ ಈಗ ಸ್ಕ್ರಾಬಲ್ಗಿದೆ. ಸ್ಕ್ರಾಬಲ್ಗೆ ನಮ್ ಬಂದು ಕೇಳಿದ್ರು, ಈ ಸ್ಕ್ರಾಬಲ್ ಎಲ್ಲ ಇದನ್ ಮಾಡ್ತೀವಲ್ಲ, ಹಾಗೆ ಇದು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರು. ಚೌಕಾಬಾರಕ್ಕೋ ಅಥವಾ ಪಗಡೆಗೋ ಅಥವಾ ಇದಕ್ಕೆ ಯಾವ್ದಕ್ಕಾರೋ ಇದೆಯಾ ಅಂತ. ಸೊ ಇದನ್ನೆಲ್ಲಾನು ಆ ನಿಟ್ಟಿನಲ್ಲಿ ನಾವು ತಗೊಂಡ್ ಹೋಗೋಣ ಎಲ್ಲಾ ಕಡೆನೂ. ಬೇರೆ ಬೇರೆ ಇದರಲ್ಲಿ ಜನ ಇದನ್ನ ಆಡಿ ಬರೀ ಇದಕ್ಕೋಸ್ಕರ ಅಷ್ಟೇ ಅಲ್ಲ, ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರುತ್ತೆ ಇದರಲ್ಲಿ. ಸೊ ಅದನ್ನ ಮಾಡೋಣ ಅನ್ನೋದು ನಮ್ಮ ಆಬ್ಜೆಕ್ಟಿವ್ ಸದ್ಯಕ್ಕೆ. ನೀವು ಮೆನ್ಷನ್ ಮಾಡ್ತಾ ಮಕ್ಕಳಲ್ಲಿ ಕಲಿವಿಕೆಗೆ ಒಂದು ಹೆಲ್ಪ್ ಆಗುತ್ತೆ ಸ್ಟಡಿ ಇದಕ್ಕೆ ಆಟಗಳು. ಇನ್ ಜನರಲ್ ಕಾನ್ಸೆಪ್ಟ್ ಏನಂದ್ರೆ, ಆಟ ಜಾಸ್ತಿ ಆಡಿದಷ್ಟು ಮಕ್ಕಳು ಸ್ಟಡಿ ಕಡೆ ಗಮನ ಕಡಿಮೆ ಆಗತ್ತೆ ಅಂತ. ಇದನ್ನ ನೀವು ಹೆಂಗೆ ಈ ನರೇಟಿವ್ ಅದನ್ನ ಯಾವ ರೀತಿ ಇದು ಮಾಡ್ತೀರಾ? ಕೇಳಿ, ಆಟ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಈವನ್ ದೊಡ್ಡವ್ರು ನಾವು ಕೂಡ ಹೋಗ್ತೀವಿ ಆಯ್ತಾ. ನಮ್ ಫ್ರೆಂಡ್ಸ್ ಎಲ್ಲ ಕರೆದ್ರೆ ಈಗಲೂ ನಾವು ಎಲ್ಲ ಬಿಟ್ಟು ಹೋಗ್ತೀವಿ. ಸೊ ಆಟದಿಂದ ಮಕ್ಕಳನ್ನ ಪಾಠದ ಕಡೆ ಕಲಿಬೇಕು. ಸೊ ಅದಕ್ಕೆ ನಾನು ಎಷ್ಟೋ ಜನ ಪೇರೆಂಟ್ಸ್ ಮಾಡ್ತಾರೆ, ಮೇಡಮ್ ನಿಮ್ ಹತ್ರ ಏನೋ ಒಂದು ಆಡಿದ್ರೆ ಮಕ್ಕಳಿಗೆ ಮ್ಯಾಥಮೆಟಿಕಲ್ ಇಂಪ್ರೂವ್ ಆಗತ್ತೆ ಅಂತ, ಲಾಜಿಕಲ್ ರೀಸನಿಂಗ್. ಅದಕ್ಕೆ ನಿಮ್ಮ ಎಫರ್ಟು ಇರಬೇಕು. ಏನ್ ಎಫರ್ಟ್? ನಿಮ್ ಮಕ್ಳ ಜೊತೆಗೆ ನೀವು ಆಟ ಆಡ್ಬೇಕು. ನಾನು ಹೇಳ್ತೀನಿ, ಮಕ್ಕಳಿಗೆ ಆಟದ ರುಚಿ ಹಚ್ಚಿ ಹೇಳಿ. ಇವತ್ತು ಇಷ್ಟು ಅದು ಏನಿದೆಯೋ ಮಿನಿಮಮ್ ಒಂದು ಅರ್ಧ ಗಂಟೆ 20 ನಿಮಿಷ ಏನಿದೆಯೋ ಓದೋದು ಬರೆಯೋದು ಎಲ್ಲ ಮುಗಿಸ್ಬಿಡು. ರಾತ್ರಿ ಊಟ ಆದ್ಮೇಲೆ ನೀನು ಒಂದು ಆಟ ಆಡೋಣ, ಒಂದ್ ಚೌಕಾಬಾರ ಆಟ ಆಡೋಣ. 20 ನಿಮಿಷ. ನಿಮ್ಮ ಮಗುಗೆ ಅಷ್ಟು ಮಾಡಕ್ಕಾಗಲ್ವಾ? ನೀವೇ ಆಟಾಡಿ, ಮನೇಲಿರೋ ಅಪ್ಪ ಅಮ್ಮ ಮಕ್ಕಳೇ ಆಟಾಡಿ. ನಿಮ್ಮ ಮಧ್ಯನೇ ಒಂದು ಸಂವಹನ ನಡೆಯುತ್ತೆ. ಮಕ್ಕಳಿಗೆ ದಟ್ ಈಸ್ ಎ ಸ್ಟ್ರೆಸ್ ಅನ್ಲೋಡಿಂಗ್ ಟೈಮ್. ಅವಾಗ ಏನಾಗುತ್ತೆ, ಸ್ಕೂಲಲ್ಲಿ ಏನಾಯ್ತು, ಯಾವ ತರ ಪಾಠ ಆಯ್ತು, ಏನು ಎತ್ತ, ಬಿಕಾಸ್ ಮೊಬೈಲ್ ನೋಡ್ತಾ ಇರ್ತಾರೆ, ಅಲ್ಲಿಂದ ಇಲ್ಲಿಗೆ ಹೋಗ್ತಿದೆ, ಬಟ್ ಏನು ವಾಪಸ್ ಬರ್ತಾ ಇಲ್ಲ. ಸೊ ಇಟ್ ಇಸ್ ಸ್ಟಾಗ್ನೆಂಟ್. ಕಿಡ್ಸ್ ಮೊಬೈಲ್ ನೋಡೋದ್ರಿಂದ ಏನಾಗುತ್ತೆ, ದೇ ಆರ್ ಅಟ್ರಾಕ್ಟೆಡ್ ಟು ಹೈ ಸ್ಪೀಡ್ ಮೋಷನ್, ಕಲರ್ಫುಲ್ ಬ್ರೈಟ್ ಕಲರ್ಸ್, ಸೌಂಡ್ಸ್, ಪಿಂಕಿ ಸೌಂಡ್ಸ್, ಆ ತರದ್ದಾಗ್ಬಿಟ್ಟು ದೇರ್ ಬ್ರೈನ್ ಇಸ್ ಟ್ಯೂನ್ ಟು ದಟ್ ಹೈ ಸ್ಪೀಡ್. ಅವರಿಗೆ ಸಮಾಧಾನವಾಗಿ ನಿಧಾನಕ್ಕೆ ಯೋಚನೆ ಮಾಡ್ಬೇಕು ಅಂತಾನೆ ಇಲ್ಲ. ಈಗಿನ ಮಕ್ಳಿಗೆ ನೋಡಿ, ಎಲ್ರಿಗೂ ಅರ್ಜೆಂಟ್.
ಆತರ ಏನ್ ಹೇಳಿದ್ರು ಮಾಡಿದ್ರು ಬೇಗ ಮುಗ್ದೋಗ್ಲಿ. ಸೊ ನಾವೇನ್ ಮಾಡ್ತೀವಿ ಇದರಿಂದ, ಪ್ಲೀಸ್ ಸಿಟ್ ವಿತ್ ಯುವರ್ ಕಿಡ್ಸ್ ಫಾರ್ 20 minutes ಎ ಡೇ, ಸ್ಪೀಕ್ ಟು ದೆಮ್. ಆವಾಗ ಆಕ್ಟಿವೇಟ್ ದಿ ರೈಟ್ ಬ್ರೈನ್ಸ್ ಅಂಡ್ ಮೈಕ್ರೋ ನ್ಯೂರಾನ್ಸ್. ಅದು ಹಾಕಿದ್ದಂಗೆ ಆಟೋಮೆಟಿಕಲಿ their thinking capacity improves. The kids feel that they are in a secure hand environment. ಅಪ್ಪ ಅಮ್ಮ ಗಮನಿಸ್ತಾ ಇದ್ದಾರೆ. ಸೊ ವಿ ಶುಡ್ ಡೂ ದ ಹೋಮ್ವರ್ಕ್, ಬಿಕಾಸ್ ಯಾಕಂದ್ರೆ ಹೋಮ್ವರ್ಕ್ ಮಾಡಿದ್ರೇನೆ ಅಥವಾ ಇದು ಇನ್ನು ಓದಿದ್ರೆ ಬರೆದ್ರೇನೆ ಆಟ ಆಡೋದು ಅಂತಿರುತ್ತೆ. ಹೌದು. ಸೊ ಅವಾಗ ಏನಾಗುತ್ತೆ, ಮಕ್ಕಳು ಊಟ ಆದ್ಮೇಲೆ ಆಟ ಟೈಮ್ ಅಂತ ಕೊಡ್ತಾರೆ. ಸೊ ದೇ ಫಿನಿಶ್ ಎವ್ರಿಥಿಂಗ್ ಅಂಡ್ ಕಮ್ ವೇಟಿಂಗ್ ಫಾರ್ ಪೇರೆಂಟ್ಸ್. ಪೇರೆಂಟ್ಸ್ಗೂ ಏನಾಗುತ್ತೆ, ಅಯ್ಯೋ ನನ್ನ ಮಗು ಎಲ್ಲ ಮುಗ್ತಿದ್ರೆ ಸೊ ಐ ಕ್ಯಾನ್ ಆಲ್ಸೋ ಪ್ಲೇ ಹ್ಯಾಪಿಲಿ. ಇದು ಏನಾಗುತ್ತೆ, ಇಟ್ಸ್ ಎ ವೆರಿ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಓವರ್ ಆಲ್ ಫ್ಯಾಮಿಲಿ ಅಂಡ್ ಸೊಸೈಟಿ. ಮಲಗಕ್ ಮುಂಚೆನೆ ಎಲ್ಲರೂ ಖುಷಿಯಾಗಿ ಮಲಗ್ತಾರೆ. ಸೊ ದಟ್ ದೇ ವೇಕಪ್ ಆನ್ ದ ನೆಕ್ಸ್ಟ್ ಡೇ ವಿತ್ ಹೈ ಸ್ಪಿರಿಟ್ ಅಂಡ್ ಮೋಡ್. ಅದು ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿರುತ್ತೆ, ಆಕ್ಟಿವೇಟ್ ಆಗಿರುತ್ತೆ ಬ್ರೈನ್ ನರ್ವ್ಸ್. ಆಮೇಲೆ ಕಾಮನ್ ಸೆನ್ಸ್ ಬೆಳೆಯುತ್ತೆ. ಆಮೇಲೆ ಒಂದು ಕಮ್ಯುನಿಕೇಶನ್ ಆಗಿರುತ್ತೆ. ಯಾರ್ಯಾರ ಮಧ್ಯೆ ಏನೇನೇ ಗ್ಯಾಪ್ ಇದ್ರು, ದಟ್ ಗ್ಯಾಪ್ ಅಂಡ್ ಆಲ್ ಇಸ್ ಓವರ್ ಥ್ರೂ ದಿಸ್ ಗೇಮ್. ದಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಗುಡ್ ಗೇಮ್. ಸರ್, ಈಗ ಎಂಟರ್ಪ್ರಿನರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿ, ನಿಮ್ಮ ಒಂದು 5 years ವಿಷನ್ ಏನು ಆಸ್ ಅ ಎಂಟರ್ಪ್ರಿನರ್ ಕಪಲ್? ನೋಡಿ, ಎವ್ರಿ ಜನರೇಷನ್ ಹ್ಯಾಸ್ ಒನ್ ಗಿಫ್ಟ್. ಸೊ ಟು ದೇರ್ ಚಿಲ್ಡ್ರನ್, ಎವ್ರಿ ಜನರೇಷನ್ ಗಿವ್ಸ್ ಒನ್ ಗಿಫ್ಟ್ ಟು ದೇರ್ ಚಿಲ್ಡ್ರನ್. ಈ ನಮ್ ಜನರೇಷನ್ ನಮ್ಮ ಮಕ್ಳಿಗೆ ಏನ್ ಗಿಫ್ಟ್ ಅಂತಂದ್ರೆ ಎಲ್ಲರೂ ಮೊಬೈಲ್ ಅಂತಾರೆ. ವಿ ಡೋಂಟ್ ವಾಂಟ್ ದಟ್ ಆಸ್ ಎ ಗಿಫ್ಟ್ ಟು ಕಿಡ್ಸ್. ಮಕ್ಕಳಿಗೆ ವಿ ವಾಂಟ್ ಎ ಹೆಲ್ತಿ ಅಂಡ್ ಹ್ಯಾಪಿ ಫ್ಯಾಮಿಲಿ ಬಾಂಡಿಂಗ್. ಸೊ ಆ ಹ್ಯಾಪಿ ಫ್ಯಾಮಿಲಿ ಬಾಂಡಿಂಗ್ ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಕಾಯ್ತಾ ಇದ್ದೇವೆ. ದಟ್ ಈಸ್ ಒನ್ ಗೋಲ್. ಸೆಕೆಂಡ್ ಗೋಲ್ is to make sure that the kids are alert, focused, and tuned to the current generation challenges, leadership. So after mukantra adu bandirutte. They get command, they are alert, they are strategic, they are thinking, they are able to apply in all life situations. All one banditre, the kids are automatically excelling in this life. ನೋಡಕ್ಕೆ ತುಂಬಾ ಸಿಂಪಲ್ ಒಂದು ಆಟ ಅನ್ಸುತ್ತೆ, ಬಟ್ ದ ಬೆನಿಫಿಟ್ಸ್ ಆರ್ ಎನಾರ್ಮಸ್. ಇದು ನಮ್ಮ ಕೋರ್ ಫಿಲಾಸಫಿ, ಕೋರ್ ಆಬ್ಜೆಕ್ಟಿವ್ಸ್ ಆದ್ರೆ, ನಮ್ಮ ಆಂಟರ್ಪ್ರನರ್ ಅಂದ್ರೆ ನೀವು ಎಂಟರ್ಪ್ರೈಸ್ ತಗೊಂಡಾಗ ಫಸ್ಟ್ ಸಸ್ಟೈನಬಲ್ ಇದಾಗುತ್ತೆ. ನಮ್ದು ಬೂಟ್ ಸ್ಟಾರ್ಟ್ ಅಂದ್ರೆ ನಾವೇ ಇನ್ವೆಸ್ಟ್ ಮಾಡಿ ನಾವೇ ನಡೆಸ್ಕೊಂಡು ಹೋಗ್ತಾ ಇರೋದು. ಸೊ ಬೂಟ್ ಸ್ಟಾರ್ಟ್. ಸೊ ಫಸ್ಟ್ ನಮ್ಮ ಆಬ್ಜೆಕ್ಟಿವ್ ಇದು ಸಸ್ಟೈನಬಲ್ ಆಗಿ ನಡಿಬೇಕು. ಯಾಕಂದ್ರೆ ಈ ಆಟಗಳು ಸುಲಭ ಅಲ್ಲ. ಈಗ ಒಂದು ಇದನ್ನ ಮಾರಿ ಇದನ್ನ ಮಾಡೋದು, ಇದು ಪುಸ್ತಕಗಳೇ ಕಷ್ಟ. ಈಗ ನಾವು ಪುಸ್ತಕಗಳು ಮಾರಿ ಇದನ್ನ ಮಾಡೋದು, ಜೀವನ ಮಾಡೋದು ಅನ್ನೋದೇ ಕಷ್ಟ ಈಗ. ಸೊ ಈ ಆಟಗಳು ಅನ್ನೋದು, ಯಾಕಂದ್ರೆ ವಿ ಆರ್ ನಾಟ್ ಕಂಪೀಟಿಂಗ್ ವಿತ್ ಇದು ಏನು, ಕಾಂಪಿಟಿಷನ್ ಇಸ್ ಫಾರ್ ದ ಟೈಮ್ ಆಫ್ ಅವರ್ ಜನರಲ್ ಓವರ್ ವಿ ವಾಂಟ್ ಟು ಟಾರ್ಗೆಟ್ ಆಡಿಯನ್ಸ್. ಸೊ ಅವ್ರ ಟೈಮ್ ಈಗ ತುಂಬಾನೇ ಜಾಸ್ತಿ ಈಗ ಮೊಬೈಲ್ ತಗೊಂಡಿದೆ. ಸೊ ಮೊಬೈಲ್ ಅಲ್ಲಿ ರೀಲ್ಸ್, ಶಾರ್ಟ್ಸ್ ಇರ್ಬೋದು, ಅಥವಾ ಬೇರೆ ಒಳ್ಳೊಳ್ಳೆ ಪಾಡ್ಕಾಸ್ಟ್ ಗಳು ಇರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು. ಸೊ ಎಲ್ಲಾನು ಮುಖ್ಯವಾಗಿ ಅದೇ ತಗೊಂಡ್ಬಿಟ್ಟಿದೆ. ಸೊ ಅದರಲ್ಲಿ ನಾವು ಅಟ್ಲೀಸ್ಟ್ ಒಂದು 10 ನಿಮಿಷದ ಟೈಮ್ ಅಥವಾ ಒಂದು ವಾರಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಅದಕ್ಕೆ ನಾವು ಕಂಪ್ಲೀಟ್ ಮಾಡ್ತೀವಿ. ಸೊ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದ ನಾವು. ಅವಾಗ ನಾವು ಜಾಸ್ತಿ ಮಾಡಿದ್ರೆ ಜನ ಜಾಸ್ತಿ ಅದನ್ನ ಉಪಯೋಗಿಸಿ ಆ ಟೈಮ್ನ ನಮ್ಮ ಗೇಮ್ಸ್ ಆಡೋದಕ್ಕೆ, ಅಂದ್ರೆ ಪಾರಂಪರಿಕ ಆಟಗಳು ಇದನ್ನೆಲ್ಲ ಆಡೋದಕ್ಕೆ ಉಪಯೋಗಿಸಿದ್ರೆ ಅವಾಗ ನಮ್ದು ಬಿಸ್ನೆಸ್ ಬೆಳೆಯುತ್ತೆ ಅನ್ನೋದು ನಮ್ಮ ಕೋರ್ ಫಿಲಾಸಫಿ. ಸೊ ಹಾಗಾಗಿ ಇನ್ನೊಂದು 2-3 ವರ್ಷದಲ್ಲಿ ಜಾಸ್ತಿ ಜನ ಇದನ್ನ ಕಲ್ತ್ಕೊಂಡು ಆಡ್ಲಿ ಅನ್ನೋ ಇದರಲ್ಲಿ ನಾವು ನಿಟ್ಟಿನಲ್ಲಿ ಹೋಗ್ತೀವಿ. ಸೊ ನಿಮ್ಮ ಒಂದು ಕೋರ್ ಉದ್ದೇಶ ಡಿಟಾಕ್ಸಿಂಗ್ ಆಫ್ ಡಿಜಿಟಲ್ ಬರ್ಡನ್ ಅಂತೀರ? ಅದು ಒಂದು ಡಿಜಿಟಲ್ ಇದು ಆಗಲ್ಲ ಅಂದ್ರೆ ಪೂರ್ತಿ ಅದನ್ನ ಬಿಡ್ಸಕ್ ಆಗಲ್ಲ. ಯಾಕಂದ್ರೆ ನಾವೇನೇ ಅದನ್ನ ಉಪಯೋಗಿಸ್ಕೊಂಡು ಏನೋ ಮಾಡ್ತಾ ಇದೀವಿ. ಸೊ ಅದ್ರದ್ದು ಬೆನಿಫಿಟ್ಸ್ ಖಂಡಿತ ತುಂಬಾನೇ ಇದೆ. ಸೊ ನಾವು ಅದನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಮೀನಿಂಗ್ಫುಲ್ ಸ್ಕ್ರೀನ್ ಟೈಮು ಮಾಡೋಣ ಅನ್ನೋದು ಒಂದು ಉದ್ದೇಶನೂ ಇದೆ. ಬಟ್ ಟಾಕ್ಸಿಕ್ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಎಲಿಮಿನೇಟ್ ಮಾಡಕ್ಕಂತೂ ಖಂಡಿತ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಅದನ್ನ ಕಡಿಮೆ ಮಾಡಿ ನಮ್ದು ಈ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ನೋದು ಕೋರ್ ಉದ್ದೇಶ. ಸರ್, ಆಸ್ ಅ ಕಪಲ್, ಎಂಟರ್ಪ್ರಿನರ್ ಕಪಲ್, ಈಗ ನೀವು ಬೇರೆಯವ್ರಿಗೊಂದು ಈ ಆಟದ ಬಗ್ಗೆ ಹೇಳೋದು ಅಂತ ಆದ್ರೆ ಯಾಕೆ ಆಟ ಆಡ್ಬೇಕು? ಫ್ಯಾಮಿಲಿ ಆಸ್ ಅ ಫ್ಯಾಮಿಲಿ ಯಾಕೆ ಆಟ ಆಡ್ಬೇಕು ಅಂತ ನೋಡಿ. ಈಗ ಫ್ಯಾಮಿಲಿ ಟೈಮ್ ಅಂದ್ರೆ ಇಟ್ ಹ್ಯಾಸ್ ಬಿಕಮ್ ಸ್ಕ್ರೋಲಿಂಗ್ ಟೈಮ್. ಒಂದೇ ಮನೆಯಲ್ಲಿ 4-5 ಜನ ಕೂತಿರ್ತಾರೆ, ಎಲ್ಲರೂ ಇಟ್ಕೊಂಡಿರ್ತಾರೆ.
ಅಂಡ್ ಫ್ಯಾಮಿಲಿ ಟೈಮ್ ಅಂತಂದ್ರೆ ಡಿನ್ನರಿಗೆ ಕೂತ್ಕೊಂಡ್ರು, ಊಟಕ್ಕೆ ಕೂತ್ಕೊಂಡ್ರು, ಅದ ಸ್ಕ್ರೋಲಿಂಗ್ ಟೈಮ್ ಈಗೇನು ಇಲ್ಲ, ಎಲ್ಲಾರ ಹೋದ್ರು ಅಂತಂದ್ರು ಇದಿರುತ್ತೆ. ಸೊ ಆಟ ಅಂದಾಗ ಎಲ್ರು ಮನ್ಸ್ ಬಿಟ್ಟು ಆಡ್ತಾರೆ. ಬಿಕಾಸ್ ಒಂದ್ ಚೌಕಾಬಾರ ಆಡಿರೋರನ್ನ ಕೇಳಿ ಆ ಚೌಕಾಬಾರ ಅಲ್ಲೇ ಬರೀ ಹೆಸರು ಕೇಳ್ತಿದ್ದಂಗೆ ಆಡಕ್ ಮುಂಚೆನೆ. ಅಂಡ್ ಈಗ್ಲೂ ಕೂಡ ಕಸಿನ್ಸ್ ಎಲ್ಲ ದೂರದಿಂದ ಅಮೆರಿಕ, US ಎಲ್ಲ ಮೈಸೂರಿಗೆ ಬಂದ್ರು, ಎಲ್ಲರೂ ಕುತ್ಕೊಂಡು ಒಂದ್ ಚೌಕಾಬಾರ ಆಡಿದ್ರೆ ಸಮಾಧಾನ. ಅಂಡ್ ದಟ್ ಒನ್ ಡೇ ಆಡಿದ್ದು ಅವರಿಗೆ ಎಷ್ಟು ದಿವಸಗಳ ಕಾಲ, ವರ್ಷಗಳ ಕಾಲ ನೆನಪಿರುತ್ತೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಅಂತ ಒಂದು ನೆನಪುಗಳನ್ನು ಕಟ್ಕೊಡ್ಬೇಕು. ಒಂದು. ಎರಡನೇದು, ನಾವು ಅನುಭವಿಸಿದ ಬಾಲ್ಯ ನಮ್ಮ ಮಕ್ಳಿಗೆ ಕಟ್ಕೊಡಕ್ಕಾಗಲ್ಲ. ಬಟ್ ಕೆಲವು ವಿಷಯಗಳು ನಮ್ ಕೈಲಿದೆ. ಅದು ಈ ಒಂದು ಮಜಾ ಸನ್ನಿವೇಶಗಳು. ಇದು ಏನಾಗುತ್ತೆ ಅಂತಂದ್ರೆ ಮನೆಯಲ್ಲೇ ಇರೋ ಅಜ್ಜಿ, ತಾತ, ದೊಡ್ಡಪ್ಪ, ಅತ್ತೆ, ಚಿಕ್ಕಮ್ಮ ಅವ್ರ ಜೊತೆಗೂ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಪ್ಲಸ್ ಅದಷ್ಟೇ ಅಲ್ಲದೆ ಇವರಿಗೆ ಮಾತಾಡಕ್ಕೆ ಟಾಪಿಕ್ ಇಲ್ಲದೆ ಒದ್ದಾಡ್ತಾ ಇದಾರೆ ಈಗ ಜನ ಮನೇಲೆ. ಮಕ್ಳ ಜೊತೆಗೆ ಮಾತಾಡಿದ್ರೆ ಬರೀ ಸ್ಕೂಲ್ ಬಗ್ಗೆ, ಮಕ್ಳಿಗೆ ಏನಾಗುತ್ತೆ ಅಪ್ಪ ಅಮ್ಮ ಅಂದ್ರೆ ಬರೀ ಸ್ಕೂಲ್ ಬಗ್ಗೆ ಕೇಳ್ತಾರೆ, ಮಾತೇ ಬೇಡ ಅಂತ ದೂರ ಹೋಗ್ತಾರೆ. ಬಟ್ ಆಟದ ಮುಖಾಂತರ ಮಾಡ್ಸಕ್ ಹೋಗಿ ಅವ್ರು ಹೇಳ್ತಾರೆ ಇವತ್ತು ಏನಾಯ್ತು, ನಾನು ಏನ್ ಮಾಡ್ಬೇಕು ಅಂತಿದ್ದೀನಿ, ಏನ್ ಗಮನಿಸಿದೆ. ಇದು ಏನಾಗುತ್ತೆ ಇಂಡೈರೆಕ್ಟ್ ಆಗಿ ಇಟ್ಸ್ ಓಪನ್ ಅಪ್ ಒಂದು ದಿನದ ಏನಾಗಿದೆ ಅಂತ. ಎಟ್ ದ ಸೇಮ್ ಟೈಮ್ ಪ್ರೆಷರು ಕಮ್ಮಿ ಆಗುತ್ತೆ, ಪೇರೆಂಟ್ಸ್ಗೂ ಆಗುತ್ತೆ, ಮಕ್ಳಿಗೂ ಆಗುತ್ತೆ. ನಾವ್ ಅನ್ಕೊಂತೀವಿ ಮಕ್ಳಿಗೆ ಏನು ಪ್ರೆಷರ್ ಇಲ್ಲ, ನಾವೆಲ್ಲ ಕರ್ಕೊಂಡು ಹೋಗಿ ಮಾಡ್ತೀವಿ ಅಂತ. ಬಟ್ ದೇ ಆಲ್ಸೋ ಹ್ಯಾವ್ ಪ್ರೆಷರ್. ಆಟ ಮಾಡ್ಬೇಕಾರೆ ಅವರು ಮನ್ಸ್ ಬಿಟ್ಟು ಮಾತಾಡ್ತಾರಲ್ವಾ, ಇವತ್ತು ಏನಾಯ್ತು ಗೊತ್ತಾ, ನನ್ನ ಫ್ರೆಂಡ್ಸ್ ಅಂತ ಹೇಳಿದ್ರು, ಇವತ್ತು ಏನಾಯ್ತು ಗೊತ್ತಾ, ಇವತ್ತು ಈ ತರ ಹಿಂಗಾಯ್ತು, ತಡಿ ನಾನು ನಿನ್ ಕಾಯಿ ಹೊಡೆದ್ ಬಿಡ್ತೀನಿ, ವಾಪಸ್ ಹೋಗೋ ಮನೆಗೆ. ಅದು ವಾಟ್ ಎವರ್ ಎಮೋಷನ್ಸ್ ದೇ ಆರ್ ಹೋಲ್ಡಿಂಗ್, ಆಲ್ ದಟ್ ಕಮ್ಸ್ ಇನ್ ದ ಗೇಮ್. ಆಟದ ಮುಖಾಂತರ ಹೊರಗಡೆ ಬರುತ್ತೆ. ಬಂದಾಗ ಅವ್ರ ಮನ್ಸು ಹಗೂರ ಆಗತ್ತೆ. ಹಗೂರ ಆದಾಗ ಅವ್ರಿಗೆ ಏನಾಗುತ್ತೆ, ಒಂದು ದಿನಕ್ಕೆ ಒಳ್ಳೆ ನಿದ್ದೆ ಬೇಕಾಗಿರೋದಕ್ಕೆ ರೆಡಿ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಒಬ್ರು ಸೈಂಟಿಸ್ಟ್ ಇದ್ದಾರೆ ಇಸ್ರೋ ಅಲ್ಲಿ, ನಮ್ ಕಸ್ಟಮರ್ ಇಸ್ರೋ ಅಲ್ಲಿ ಸೈಂಟಿಸ್ಟ್, ಮಗ ಕಾರ್ಡಿಯಾಲಜಿಸ್ಟ್, ನಾರಾಯಣ್ ಹೃದಯ ಅಲ್ಲಿ, ತಂದೆ ಇಂಜಿನಿಯರು, ಅಪ್ಪ ಅಮ್ಮ ಮಗ 3 ಜನ ಎಷ್ಟೇ ಪ್ರೆಷರ್ ಇರ್ಲಿ, ಎಷ್ಟೇ ಹೊತ್ತು ಬರ್ಲಿ, ಒಂದ್ ಚೌಕಾಬಾರ ಆಟ ಆಡ್ಲೇಬೇಕು. ಹೇಳ್ತಾರೆ ದಟ್ ಒಂದ್ ಆಟ ಆಡೋದು ಇಟ್ಸ್ ಪ್ರಿಪೇರಿಂಗ್ ಅಸ್ ಫಾರ್ ನೆಕ್ಸ್ಟ್ ಡೇ. ನಮಗೆ ಅವಾಗ ಏನೇ ಸ್ಟ್ರೆಸ್ ಎಷ್ಟೇ ಇದ್ದಿದ್ರು ಫಿನಿಶ್ ಆಲ್ ದಟ್ ಓವರ್ ಎ ಗೇಮ್. ಮಲ್ಕೋಬೇಕಾದ್ರೆ ಒಂದು ಖುಷಿ ಇದ್ರಲ್ಲಿ ಹೋಗ್ತೀವಿ, ವಿ ಗೆಟ್ ಅ ನೈಸ್ ಸ್ಲೀಪ್. ಆಮೇಲೆ ಇದು ಬರೀ ಈ ತರ ಫ್ಯಾಮಿಲೀಸ್ ಅಷ್ಟೇ ಅಲ್ಲ, ಈಗ ಫ್ಯಾಮಿಲೀಸ್ ಅಂದ್ರೆ ನಾವು ಫ್ರೆಂಡ್ಸ್ ಅವ್ರನ್ನ ಜೊತೆ ಹೋಗ್ಬೇಕಾದ್ರೆ, ಈಗ ಸುಮಾರೆಲ್ಲಾರು ಏನಾರು ಒಂದು ಪಾರ್ಟಿ ಇದ್ರೆ ಅಥವಾ ಏನಾರು ಒಂದು ಫಂಕ್ಷನ್ ಇದ್ರೆ ಅವಾಗ ಮಾತ್ರ ಸಿಗೋದು. ಯಾರು ಹಾಗೇನೆ ಇದು ಒಬ್ರು ಮನೆಗೆ ಹೋಗೋದು ಅವೆಲ್ಲಾನು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇದನ್ನ ಒಂದು ಕಾರಣ ಮಾಡ್ಕೋಬಹುದು. ಈಗ ಬನ್ನಿ ಒಂದು ಇದನ್ನ ಗೇಮ್ ಪಾರ್ಟಿ ಮಾಡೋಣ ಅನ್ನೋದೊಂದು ಕಾರಣ ಮಾಡ್ಕೋಬಹುದು. ಸೊ ಅವಾಗ ಅಗೈನ್ ಈ ಗೇಮ್ಸ್ ಏನು ಸ್ಪೆಷಾಲಿಟಿ ಅಂದ್ರೆ ಇದೆಲ್ಲ ತುಂಬಾ ಸುಲಭ ಕಲಿಯೋದು. ಒಂದು 10 ನಿಮಿಷ ಇದು ಆ ಕಡೆ ಈ ಕಡೆ ಹೇಗೆ ಆಡೋದು ಅನ್ನೋದು ಇದನ್ನ ಮಾಡ್ಕೊಂಡು ಮಾಡ್ಬಿಟ್ಟು. ಇನ್ನು ಕೆಲವರೆಲ್ಲ ಕಾರ್ಡ್ಸ್ ಎಲ್ಲ ಆಡ್ತಾರೆ, ಬಟ್ ಕಾರ್ಡ್ಸ್ ಅದ್ರದ್ದು ಸ್ಥಾನ ಅದಕ್ಕೆ ಹಾಗೆ ಇದೆ. ಇದ್ರದ್ದು ಜಾಸ್ತಿ ಟೈಮ್ ತಗೊಳಲ್ಲ, ತುಂಬಾ ಟೈಮ್ ಇಂದ ಇರ್ಬೇಕಾದ್ರೂ ಇದನ್ನ ಆಡ್ಬೋದು, ತುಂಬಾನೇ ಇದನ್ ಮಾಡ್ಬೇಕಾದ್ರೂ ಮಾಡ್ಬೋದು. ಇದು ಒಂದಾದ್ರೆ, ಎರಡನೇದು ವಯಸ್ಸಾಗಿರೋದು. ಅದು ನಮ್ಮ ಸಮಾಜದಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇದೆ. ಅಂದ್ರೆ ಒಂಟಿತನ. ಈಗ ಬೇಕಾದ ಜನ ಅವ್ರಿಗೆ ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ. ಸೊ ಇಲ್ಲಿ ಅವ್ರಿಗೆ ಬಹಳ ಕಷ್ಟ. ಅಂದ್ರೆ ಹೇಗೆ ಅವ್ರದ್ದು ಒಂಟಿತನ ಹೋಗಿಸ್ಕೊಳ್ಳೋದು. ಕೆಲವರೊಂದು ಅವ್ರವ್ರಿಗೆ ಇನ್ನೊಂದು ಕಂಡಿಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಕ್ಲಬ್ ಹೋಗೋದು ಅಥವಾ ಇನ್ನೆಲ್ಲ ಒಂದು ಮಾಡೋದು. ಈ ಗೇಮ್ಸ್ ಆಡೋದು ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಇದು ಅವ್ರ ಕಾಗ್ನೇಟಿವ್ ಇದನ್ನು ಇಂಪ್ರೂವ್ ಮಾಡುತ್ತೆ. ಅವ್ರಿಗೆ ಈಗ ಕ್ರಾಸ್ ವರ್ಡ್ಗಳು ಮಾಡಿ ಅಂತ ಹೇಳ್ತಾರೆ. ಸೊ ಹಾಗೆ ನನ್ನ ಈ ಆಟಗಳಲ್ಲಿ ಇರೋ ಸ್ಟ್ರಾಟಜಿ ಇದಿರ್ಬೋದು, ಅಥವಾ ಈ ಆಟಗಳಲ್ಲಿ ಇರೋ ಒಂದು ಖುಷಿ ಕೊಡೋ ಇದಿರ್ಬೋದು, ಎಮೋಷನಲ್ ರಿಯಾಕ್ಷನ್ಸ್ ಇರ್ಬೋದು. ಸೊ ಅದೆಲ್ಲಾನು ಅವ್ರಿಗೆ ಅದು ಬುದ್ಧಿನ ಇನ್ನೂ ಚುರುಕಾಗಿಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಅವ್ರು ಜಾಸ್ತಿ ಕಾಲ ಅವರು ಆಕ್ಟಿವ್ ಲೈಫ್ ಅಲ್ಲಿ ಇರ್ಬೋದು. ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಆಡೋದಿರ್ಬೋದು, ಅಥವಾ ಫ್ಯಾಮಿಲಿನಲ್ಲೇ ಆಡೋದಿರ್ಬೋದು, ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವ್ರುಗಳೆಲ್ಲಾನು. ಆಮೇಲೆ ಇನ್ನೊಂದು ಖುಷಿ ಸಂಗತಿ ಏನು ಅಂದ್ರೆ, ಇದಕ್ಕೆ ಏಜ್ ಗ್ರೂಪ್ ಏನ್ ಬೇಕಾಗಿಲ್ಲ. ಮಕ್ಕಳ ಜೊತೆಗೆ ಆಟ ಆಡ್ಬೇಕು ಅಥವಾ ಇದು ಅಂತಿಲ್ಲ. 5 ವರ್ಷದಿಂದ 99 ವರ್ಷ ಅಜ್ಜಿ ಮೊಮ್ಮಕ್ಕಳು ಯಾರ ಜೊತೆಗೆ ಬೇಕಾದ್ರೂ ಆಟ ಆಡ್ಬೋದು. ಪರಿಚಯ ಎಲ್ಲ ಇದ್ರು ಆಟ ಆಡ್ತಾ ಪರಿಚಯ ಆಗೋಗ್ಬಿಡ್ತಾರೆ. ಅಂತ ಒಂದು ಸೆಳೆತ, ಆಕರ್ಷಣೆ ಇಂಥ ಆಟಗಳಲ್ಲಿದೆ. ಈ 17 ವೆರೈಟಿ ಗೇಮ್ಸ್ ಇದೆ, ಇದನ್ನ
ನಮ್ಮ ವೀಕ್ಷಕರು ಎಲ್ಲಿ ಕೊಂಡುಕೊಳ್ಬಹುದು ಅಂತ? ನಮ್ಮ ವೆಬ್ಸೈಟ್ ನಲ್ಲಿ ಸಿಗುತ್ತೆ, rollthedice.in, ROLLTHEDICE.in ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮನುಷ್ಯನಿಗೆ ಶಾಂತಿ ಮತ್ತು ಖುಷಿ ತುಂಬಾ ಮುಖ್ಯ. ಈ ತರ ಒಂದು ಹೊಸ ಪ್ರಯತ್ನಗಳು ನಡೀತಾ ಇದೆ, ಇದರ ಸದುಪಯೋಗ ನೀವು ಪಡ್ಕೊಳ್ಳಿ. ಶಶಿಶೇಖರ್ ಹಾಗೂ ತನುಶ್ರೀ ದಂಪತಿಗಳಿಗೆ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.